ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೀದರ್ ಜಿಲ್ಲೆಯ ಜಿಲ್ಲಾ ಪ್ರತಿನಿಧಿ ಸಭೆ ಏನು ಪಕ್ಷದ ಆಂತರಿಕ ಚುನಾವಣೆಯ ಭಾಗವಾಗಿ ಪ್ರತಿ 3 ವರ್ಷಕ್ಕೊಮ್ಮೆ ಬ್ರಾಂಚ್ ಮಟ್ಟದಿಂದ ಹಿಡಿದು ರಾಷ್ಟ್ರೀಯ ಸಮಿತಿಯವರೆಗೆ ನಾವು ಚುನಾವಣೆಯ ಮುಖಾಂತರ ಹೊಸ ನಾಯಕತ್ವವನ್ನು ಆಯ್ಕೆ ಮಾಡ್ತೇವೆ. ಆ ಒಂದು ಪ್ರೊಸೆಸ್ ಇವತ್ತು ಬೀದರ್ ಜಿಲ್ಲೆಯ ಪ್ರೊಸೆಸ್ ಹುಮ್ನಾಬಾದ್ನಲ್ಲಿ ನಡೆಯಿತು. ಈ ಪ್ರೊಸೆಸ್ನಲ್ಲಿ ನನ್ನ ಸಹೋದ್ಯೋಗಿ ನಮ್ಮ ರಾಜ್ಯ ನಾಯಕರಾದ ಡಾಕ್ಟರ್ ರಿಜ್ವಾನ್ ಅಹಮದ್ ಅವರು RO ಆಗಿ ರಿಟರ್ನಿಂಗ್ ಆಫೀಸರ್ ಆಗಿ ಚುನಾವಣಾಧಿಕಾರಿಯಾಗಿ ನಾನು ಮತ್ತು ಅವರು ಈ ಪ್ರೊಸೆಸ್ಸನ್ನು ನಡೆಸಿಕೊಟ್ಟಿದ್ದೇವೆ. ಇವತ್ತು ನಾನು ನೂತನವಾಗಿ ಆಯ್ಕೆಯಾಗಿರುವಂತಹ ಹೊಸ ಸಮಿತಿಯ ಡಿಕ್ಲರೇಷನ್ ಕೂಡ ಮಾಧ್ಯಮದ ಮುಖಾಂತರ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಆಯ್ಕೆ ಸಮಿತಿಯಲ್ಲಿ ಸುಮಾರು 12 ಜನರ ಜಿಲ್ಲಾ ಸಮಿತಿಯ ಆಯ್ಕೆ ಪ್ರಕ್ರಿಯೆ ಇವತ್ತು ನಡೆದಿದೆ. ಮೊದಲಿಗೆ ನಾನು ಪದಾಧಿಕಾರಿಗಳ ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದೇನೆ. ಬೀದರ್ ಜಿಲ್ಲೆಯ 2024 ಮತ್ತು 27ರ ಅವಧಿಗೆ ನೂತನ ಜಿಲ್ಲಾಧ್ಯಕ್ಷರಾಗಿ ಯುವ ನಾಯಕ ಮತ್ತು ಇಲ್ಲಿಯ ಸಮಸ್ಯೆಗಳ ಹೋರಾಟಗಳಲ್ಲಿ ಮಂಚೂಣಿಯಲ್ಲಿ ಗುರುತಿಸಿಕೊಂಡಿರುವಂತಹ ನಮ್ಮ ಶೇಖ್ ಮಕ್ಸೂದ್ರವರು ಈ ಬೀದರ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಮಹಬೂಬ್ ಸಾಬ್ ಉರ್ಫ್ ಮಹಬೂಬ್ ಸದರ್ ಸಾಬ್ ಆಯ್ಕೆಯಾಗಿದ್ದಾರೆ. ಮತ್ತು ಪ್ರಧಾನ ಕಾರ್ಯದರ್ಶಿ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳ ಚುನಾವಣೆ ನಡೆದಿದೆ. ಮುಬಶಿರ್ ಅಹಮದ್ ಓರ್ವ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಸೈಯದ್ ಹಾಫೀಸ್ ಇರ್ಫಾನುಲ್ಲಾ ಇನ್ನೋರ್ವ ಪ್ರಧಾನ ಕಾರ್ಯದರ್ಶಿಯಾಗಿ ಚುನಾಯಿತರಾಗಿದ್ದಾರೆ. ಮತ್ತು 2 ಕಾರ್ಯದರ್ಶಿಗಳನ್ನ ಚುನಾವಣೆ ಕೂಡ ನಾವು ನಡೆಸಿದ್ದೇವೆ. ಅದರಲ್ಲಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಲೀಡರ್ ತೌಹೀದ್ ಖಾದ್ರಿ ಓರ್ವ ಕಾರ್ಯದರ್ಶಿಯಾಗಿ ಎಲೆಕ್ಟ್ ಆಗಿದ್ದರೆ ಸೈಯದ್ ಅಕ್ಬರ್ ಅವರು ಇನ್ನೋರ್ವ ಕಾರ್ಯದರ್ಶಿಯಾಗಿ ಎಲೆಕ್ಟ್ ಆಗಿದ್ದಾರೆ. ಮತ್ತು ಕೋಶಾಧಿಕಾರಿಯಾಗಿ ಸೈಯದ್ ಅಯ್ಯೂಬ್ ಹುಟಿಗಿ ಆಯ್ಕೆಯಾಗಿದ್ದಾರೆ ಕೋಶಾಧಿಕಾರಿಯಾಗಿ. ಇದಲ್ಲದೆ ಸಮಿತಿಯ ಸದಸ್ಯರಾಗಿ ಮೊಹಮ್ಮದ್ ಇರ್ಫಾನ್ ದುಬುಲ್ಗುಂಡಿ, ಸೈಯದ್ ಇಬ್ರಾಹಿಂ ಮತ್ತು ಮೊಹಮ್ಮದ್ ಮೊಹಸಿನ್ ಮತ್ತು ಸೈಯದ್ ಇಸ್ಮಾಯಿಲ್ ಮೀರ್ ಇವರು ಸಮಿತಿಯ ಸದಸ್ಯರುಗಳಾಗಿ ಆಯ್ಕೆಯಾಗಿದ್ದಾರೆ. ನಾನು ಎಲ್ಲ ಸಮಿತಿಯ ಸದಸ್ಯರುಗಳಿಗೆ ರಾಜ್ಯ ಸಮಿತಿ ವತಿಯಿಂದ ಕ್ರಾಂತಿಕಾರಿ ಅಭಿನಂದನೆಗಳೊಟ್ಟಿಗೆ ಅವರ ಜವಾಬ್ದಾರಿಯ ಬಗ್ಗೆ ಅವರಿಗೆ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕಲ್ಯಾಣ ಕರ್ನಾಟಕ ಎಂಬಂತಹ ಈ ಭಾಗ ಒಂದು ಕಾಲದಲ್ಲಿ ಹೈದರಾಬಾದ್ ಕರ್ನಾಟಕ ಇದ್ದು ಅದನ್ನು ಸರ್ಕಾರ ಕಲ್ಯಾಣ ಕರ್ನಾಟಕ ಅಂತೇಳಿ ನೇಮನ್ನು ಚೇಂಜ್ ಮಾಡಿದೆ. ಆದರೆ ನಿಜವಾಗ್ಲೂ ಈ ಭಾಗದ ಜನರು ಕಲ್ಯಾಣ ಆಗಲಿಲ್ಲ, ಜನರು ಅದೇ ರೀತಿ ಹಿಂದುಳಿದಿದ್ದಾರೆ. ನಿಜವಾಗ್ಲೂ ಈ ಭಾಗಕ್ಕೆ ಹೆಸರು ಇಡಬೇಕು ಅಂತಂದರೆ ಕಡೆಗಣಿಸಲ್ಪಟ್ಟ ಕರ್ನಾಟಕ ಅಂತ ಇಡಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲದೆ ಜನರು ಜೀವಿಸ್ತಾ ಇದ್ದಾರೆ ಎಂಬುದಕ್ಕೆ ಜೀವಂತ ನಿರ್ದೇಶನ ಇತ್ತೀಚೆಗೆ ಬೀದರ್ ಜಿಲ್ಲೆಯ 3-4 ತಾಲೂಕುಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬೇಸಿಕ್ ಫೆಸಿಲಿಟೀಸ್ ಇಲ್ಲ. ಅದನ್ನು ಪ್ರೈವೇಟ್ ಮಾಡಲಿಕ್ಕೆ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕಂತೇಳಿ ಇಲ್ಲಿಯ ಒಬ್ಬ RTI ಆಕ್ಟಿವಿಸ್ಟ್ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ರಿಟ್ ಪಿಟಿಷನ್ ಅನ್ನು ಫೈಲ್ ಮಾಡ್ತಾರೆ. ಇವತ್ತು ಹೈಕೋರ್ಟ್ ಆಫ್ ಕರ್ನಾಟಕ ಸರ್ಕಾರಕ್ಕೆ ನೋಟಿಸ್ ಇಶ್ಯೂ ಮಾಡಿದೆ. ಇದೇನಾ ಸರ್ಕಾರಗಳು ಈ ಭಾಗದ ಜನರಿಗೆ ಕೊಟ್ಟಿದ್ದು? ಇಲ್ಲಿ ಗುಲ್ಬರ್ಗಾಕ್ಕೆ ಕರ್ನಾಟಕ ಮತ್ತು ಹೈದರಾಬಾದಿಗೆ ಸಂಪರ್ಕ ಕಲ್ಪಿಸುವ ಒಂದು ಸೆಂಟ್ರಲ್ ಸಿಟಿ ಕಲ್ಯಾಣ ಕರ್ನಾಟಕದ್ದು 4-ವೇ ರೋಡ್ ಕೂಡ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದೇನಾ ಈ ಭಾಗದ ಅಭಿವೃದ್ಧಿ? ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಕಲ್ಯಾಣ ಕರ್ನಾಟಕದನ್ನ ಏನು ರಾಜಕಾರಣಿಗಳು ಅವರ ಕಲ್ಯಾಣಕ್ಕಾಗಿ ಸ್ವಾಹ ಮಾಡಲಿಕ್ಕೆ ಬೇಕಾಗಿ ಆರ್ಟಿಕಲ್ 371J ತಂದು ಪ್ರತಿ ವರ್ಷ 5,000 ಕೋಟಿ 10,000 ಕೋಟಿ ಅನುದಾನವನ್ನು ಘೋಷಣೆ ಮಾಡ್ತಾರೆ. ಕಳೆದ ವರ್ಷ 5,000 ಕೋಟಿ ಅನುದಾನ ಘೋಷಣೆಯಾಗಿತ್ತು. ಆದರೆ ಖರ್ಚಾಗಿದೆ ಎಷ್ಟು ಅಂದರೆ ಕೇವಲ 2,000 ಕೋಟಿ, ಬಾಕಿ 3,000 ಕೋಟಿ ಖರ್ಚೇ ಆಗಲಿಲ್ಲ. ಇಂತಹ ತಾರತಮ್ಯ ನಿಲ್ಲಬೇಕು. ಯಾವ ರೀತಿ ಬೆಂಗಳೂರು, ಯಾವ ರೀತಿ ಮಂಗಳೂರು, ಯಾವ ರೀತಿ ಬೇರೆ ಕರ್ನಾಟಕದ ಜಿಲ್ಲೆಗಳು ಅಭಿವೃದ್ಧಿಯಾಗಿದೆ ಅದೇ ರೀತಿ ಕಲ್ಯಾಣ ಕರ್ನಾಟಕದ ಬೀದರ್, ಗುಲ್ಬರ್ಗಾ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಈ ಎಲ್ಲ ಜಿಲ್ಲೆಗಳ ಅಭಿವೃದ್ಧಿಗೆ ತಾವು ಪ್ರಾಶಸ್ತ್ಯವನ್ನು ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸುತ್ತಾ ಈ ನೂತನ ಸಮಿತಿಗೆ ಮುಂದಿನ ದಿನಗಳಲ್ಲಿ ಇಲ್ಲಿಯ SC ST ಮೈನಾರಿಟಿ OBC ವಿಶೇಷವಾಗಿ ಅತಿ ಹೆಚ್ಚು ಪಾಪ್ಯುಲೇಷನ್ ಇರುವಂತಹ ಮುಸ್ಲಿಂ ಮತ್ತು ದಲಿತ ಪಾಪ್ಯುಲೇಷನ್ ಇರುವಂತಹ ಬೀದರ್ ಜಿಲ್ಲೆಯಲ್ಲಿ ವಾರಕ್ಕೆ 2 ದಲಿತ ಅಟ್ರಾಸಿಟಿ ಪ್ರಕರಣಗಳು ಹೊರಗೆ ಬರ್ತಾ ಇದೆ. ಇಲ್ಲಿ ದಲಿತರಿಗೂ ಕೂಡ ಸೇಫ್ಟಿ ಇಲ್ಲ, ಅಲ್ಪಸಂಖ್ಯಾತರಿಗೂ ಸೇಫ್ಟಿ ಇಲ್ಲ. ಯಾವ ಅಭಿವೃದ್ಧಿಯನ್ನು ನೀವು ಕೊಡ್ತಾ ಇದ್ದೀರಾ? ಸರ್ಕಾರಗಳು ಇಲ್ಲಿರುವಂತಹ SC ST ಮೈನಾರಿಟಿ OBCಗಳ ಸೆಕ್ಯೂರಿಟಿಯನ್ನು ಖಾತ್ರಿಪಡಿಸಬೇಕು, ಅವರ ಸಾಂವಿಧಾನಿಕ ಹಕ್ಕುಗಳನ್ನು ರಕ್ಷಿಸಬೇಕಂತ ಕೂಡ ಆಗ್ರಹಿಸುತ್ತಾ ಈ ಜಿಲ್ಲಾ ಸಮಿತಿ ಮುಂದೆ ಒಂದು ರಿಯಲ್ ಆಲ್ಟರ್ನೇಟಿವ್ ಆಗಿ ಒಂದು ಪರ್ಯಾಯ ಶಕ್ತಿಯಾಗಿ ಹಸಿವು ಮುಕ್ತ ಭಯಮುಕ್ತ ರಾಷ್ಟ್ರ ನಿರ್ಮಾಣದ ಕನಸು ನಮ್ಮ ಪೂರ್ವಿಕರು ಏನು ಕಂಡಿದ್ದಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತಹ ಸಮಸಮಾಜ ನಿರ್ಮಾಣದೊಂದಿಗೆ ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ರವರ ಕಂಡಂತಹ
ಸಾಮಾಜಿಕ ನ್ಯಾಯದ ತಳಹದಿಯಲ್ಲಿ ಈ ರಾಷ್ಟ್ರ ನಿರ್ಮಾಣ ಆಗಬೇಕು ಎಂಬಂಥ ಕನಸನ್ನು ಹೊತ್ತು ಈ ಜವಾಬ್ದಾರಿಯನ್ನು ನಿಮ್ಮ ಹೆಗಲಿಗೆ ಕೊಟ್ಟಿದೆ. ಬೀದರ್ನ ಪ್ರತಿ ಹಳ್ಳಿಗಳಿಗೂ ಕೂಡ ಈ ಸಂದೇಶವನ್ನು ತಲುಪಿಸುವಂಥ ಕೆಲಸವನ್ನು ನೀವು ಮಾಡಬೇಕೆಂಬಂತಹ ಜವಾಬ್ದಾರಿಯನ್ನು ಎಚ್ಚರಿಸುತ್ತಾ ಮತ್ತೊಮ್ಮೆ ನಾನು ಇಡೀ ಜಿಲ್ಲಾ ಸಮಿತಿಗೆ ಶುಭಾಶಯವನ್ನು ಕೊಡ್ತಾ ಇದ್ದೇನೆ. ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ, ಅವರಲ್ಲಿ ಭಾಗವಹಿಸ್ತೀರಾ? ನೋಡಿ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ಯಾವುದೇ ಚುನಾವಣೆಗೆ ಬರಲಿ, ಈ ಬಾರಿಯ ನಮ್ಮ ಘೋಷಣೆ ಎಮರ್ಜಿಂಗ್ ಟು ಪವರ್. ಯಾವುದೇ ಚುನಾವಣೆ, ಅದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿ ಅಥವಾ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಅಥವಾ ಅಸೆಂಬ್ಲಿ ಅಥವಾ ಪಾರ್ಲಿಮೆಂಟ್, SDP, TP-ZP ಆಗಿರೋ ಎಲ್ಲ ಚುನಾವಣೆಯಲ್ಲೂ ಕೂಡ ತನ್ನ ಪಾತ್ರವನ್ನು ತೋರಿಸುತ್ತೆ. ನಾವು ಇವತ್ತು ನಿರ್ಣಯವನ್ನು ಕೂಡ ಕೈಗೊಂಡಿದ್ದೇವೆ. ಈಗಾಗಲೇ ಮುಂಬರಲಿರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗೆ ಪಕ್ಷವನ್ನು ಬೂತ್ ಮಟ್ಟದಿಂದ ಬಲಿಷ್ಠಗೊಳ್ಳಬೇಕು ಎಂಬಂಥ ನಿರ್ಣಯ ಇವತ್ತು ನಾವು ತಗೊಂಡಿದ್ದೇವೆ. ಈ ಜಿಲ್ಲಾ ಪ್ರತಿನಿಧಿ ಸಭೆಯಲ್ಲಿ ಖಂಡಿತ ಆ ಚುನಾವಣೆಯಲ್ಲಿ SDP ಭಾಗವಹಿಸುತ್ತೆ. ಅದಕ್ಕೆ ಬೇಕಾದಂಥ ತಯಾರಿಗಳಲ್ಲಿ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಯುವಕರು ಕೂಡ ರಾಜಕೀಯವನ್ನು ಬಿಟ್ಟು ದೂರ ಇದ್ದಾರೆ, ಅಂಥವರಿಗೆ ತಮ್ಮ ಪಕ್ಷಕ್ಕೆ ಯಾವ ರೀತಿಯಾಗಿ ಆಹ್ವಾನ ಮಾಡ್ತಿದ್ದಾರೆ? ನೋಡಿ, ರಾಜಕೀಯವನ್ನು ಹೊರತುಪಡಿಸಿ ನೀವು ನಿಮ್ಮ ಹಕ್ಕುಗಳನ್ನು ಪಡ್ಕೊಳ್ತೀವಿ ಎಂಬ ಕನಸು ಕಾಣೋದು ಅದು ಹಗಲುಗನಸು. ಅದು ಸಾಧ್ಯವೇ ಇಲ್ಲ. ಇವತ್ತು ಪ್ರತಿಯೊಂದು ಕೂಡ ರಾಜಕೀಯಕ್ಕೆ ಕನೆಕ್ಟ್ ಆಗಿದೆ. ನೀವು ಬೆಳಿಗ್ಗೆ ಎದ್ದು ನಿಮ್ಮ ಮನೆಯಲ್ಲಿ ಟ್ಯಾಪ್ ಓಪನ್ ಮಾಡಿ ನೀರು ಕುಡಿಬೇಕು ಅಂತ ಹೇಳಿದ್ರೆ ಅಲ್ಲಿಯ ರಾಜಕೀಯ ವ್ಯವಸ್ಥೆ ಸರಿಯಾಗಿದ್ರೆ ನೀರು ಬರುತ್ತೆ, ಇಲ್ಲ ಅಂದರೆ ನಲ್ಲಿಯಲ್ಲಿ ನೀರು ಬರಲ್ಲ. ಅದನ್ನು ಸರಿ ಮಾಡಬೇಕಂದ್ರೆ ನೀವು ಯಾವುದೋ ಪಕ್ಷದವರ ಹತ್ರ ಹೋಗಿ ಭಿಕ್ಷೆ ಬೇಡಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಮಾತನ್ನು ನಾನು ರಿಪೀಟ್ ಮಾಡ್ತಾ ಇದ್ದೇನೆ. ಈ ಶೋಷಿತ ಸಮುದಾಯಗಳು ಸ್ವತಂತ್ರ ರಾಜ್ಯಾಧಿಕಾರ ಎಲ್ಲಿವರೆಗೆ ಹಿಡಿಯೋದಿಲ್ಲ, ನಮ್ಮ ಹಕ್ಕುಗಳನ್ನು ಯಾರೂ ನಮಗೆ ತಂದು ಕೊಡೋದಿಲ್ಲ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರೆ ನೀಡ್ತಾ ಇದೆ. ಅದು ಮೈನಾರಿಟಿ ಇರಲಿ ಅಥವಾ SC ಸಮುದಾಯದ ಯುವಕರಿರಲಿ. ಇದುವರೆಗೆ ನಾವು ಬೇರೆ ಪಕ್ಷದ ಜೆಂಡಾ ಇಟ್ಕೊಂಡು ಅವರಿಗೆ ಸ್ಲೋಗನ್ ಹಾಕಿದ್ದು ಸಾಕು. ಇದು ನಿಮ್ಮ ಮನೆ, ಇದು ನಮ್ಮ ಮನೆ, ಇದುವರೆಗೆ ನಾವಿದ್ದೆಲ್ಲವೂ ಬಾಡಿಗೆ ಮನೆ, ಅವರು ಬಾಡಿಗೆದಾರರು, ಇದು ನಾವೇ ಕಟ್ಟಿರುವಂತಹ ಚಳುವಳಿ. ಈ ಚಳುವಳಿ ಕಟ್ಟಲಿಕ್ಕೆ ಎಷ್ಟೋ ಜನರು ಬೆವರನ್ನು ಸುರಿಸಿದ್ದಾರೆ, ರಕ್ತವನ್ನು ಸುರಿಸಿದ್ದಾರೆ, ತ್ಯಾಗಗಳನ್ನು ಮಾಡಿದ್ದಾರೆ. ಇದನ್ನು ಗಟ್ಟಿಗೊಳಿಸಿ ಒಂದು ದಿನ ಈ ರಾಜ್ಯದಲ್ಲಿ ಖಂಡಿತ ಈ ಮೈನಾರಿಟಿ ಸಮುದಾಯದ ಮುಖ್ಯಮಂತ್ರಿ ಆಗಬೇಕು, ದಲಿತ ಸಮುದಾಯದ ಒಬ್ಬ ಹೋಮ್ ಮಿನಿಸ್ಟರ್ ಆಗಬೇಕು ಅಂತ ನೀವು ಬಯಸೋದಾದರೆ ನಾವು ರಾಜಕೀಯವಾಗಿ ಆಲ್ಟರ್ನೇಟ್ ಪ್ಲಾಟ್ಫಾರ್ಮನ್ನು ಗಟ್ಟಿಗೊಳಿಸಬೇಕು. ಕಾಂಗ್ರೆಸ್, BJP, JDS ಅಂತ ನೀವು ಹಿಂದೆ ಹೋದರೆ ನಿಮಗೆ ಅವರು ಯಾವತ್ತೂ ಕೂಡ ರಾಜಕೀಯ ಅಧಿಕಾರ ಕೊಡೋದಿಲ್ಲ. ಬೇಕಾದರೆ ನಿಮಗೆ ಸ್ಕೀಮ್ಗಳು ಕೊಡ್ಬೋದು, ನಿಮಗೆ ಚಾಕ್ಲೇಟು ಬಿಸ್ಕೆಟ್ಗಳನ್ನು ಕೊಡ್ತಾರೆ ಹೊರತು ಅವರು ರಾಜಕೀಯ ಅಧಿಕಾರ ಕೊಡಲಿಕ್ಕೆ ಅವ್ರು ತಯಾರೇ ಇಲ್ಲ. ಇವತ್ತಿಗೂ ಚರ್ಚೆ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ 75 ವರ್ಷ ಆಯಿತು, ಒಬ್ಬನೇ ಒಬ್ಬ ದಲಿತ ಮುಖ್ಯಮಂತ್ರಿ ಕೊಡಲಿಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ಅಧಿಕಾರ ಮಾಡಿ ಆಗಿದೆ, ಒಬ್ಬನೇ ಒಬ್ಬ ಮುಸ್ಲಿಂ ಮುಖ್ಯಮಂತ್ರಿ ಆಗಿಲ್ಲ. ಇವರು ಕೊಡೋದು ಕೂಡ ಇಲ್ಲ. ಯಾವುದಾದ್ರೂ ಒಂದು ಪಕ್ಷ ಈ ರಾಜ್ಯಕ್ಕೆ ಒಬ್ಬ ದಲಿತ ಮುಖ್ಯಮಂತ್ರಿ ಅಥವಾ ಅಲ್ಪಸಂಖ್ಯಾತ ಮುಖ್ಯಮಂತ್ರಿ ಕೊಡುವಂತಹ ಇಚ್ಛಾಶಕ್ತಿ ಹೊಂದಿದ್ರೆ ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಖಂಡಿತ ಈ ಪಕ್ಷ ನಾಳೆ ಈ ಕೆಲಸ ಮಾಡೇ ಮಾಡುತ್ತೆ. ಬನ್ನಿ, ನಾವೆಲ್ಲರೂ ಸೇರಿ ಪಕ್ಷ ಕಟ್ಟುವ. ಇದು ಯಾರಪ್ಪನ ಮನೆಯ ಆಸ್ತಿ ಅಲ್ಲ. ಈ ದೇಶಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಮುಸಲ್ಮಾನರು ಕೊಟ್ಟಿದ್ದಾರೆ. ತಾಜ್ ಮಹಲ್ ಇರ್ಬೋದು, ಕುತುಬ್ ಮಿನಾರ್ ಇರ್ಬೋದು, ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ಇದ್ದಾಗ ರೇಷ್ಮೆ ಕೂಡ ಅವರು ತಂದು ಈ ಕೊಡುಗೆ ಕೊಟ್ಟರು ರಾಜ್ಯಕ್ಕೆ. KRS ಕೊಡುಗೆ ಕೂಡ ಕೊಟ್ಟರು. ಅದೇ ರೀತಿಯಾದಂತಹ KRS ಅಂತಿದ್ರೆ ಕೇವಲ ಮುಸಲ್ಮಾನರು ನೀರು ಕುಡಿಯೋದಿಲ್ಲ, ಅದರಲ್ಲಿ ಕೇವಲ ದಲಿತರು ನೀರು ಕುಡಿಯೋದಿಲ್ಲ, ರಾಜ್ಯದ ಎಲ್ಲ ಜಾತಿ ವರ್ಗದವರು ನೀರು ಕುಡಿತಾರೆ ಅದರಲ್ಲಿ. ಅದೇ ರೀತಿಯಾದಂಥ ಒಂದು ಪ್ಲಾಟ್ಫಾರ್ಮ್ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಈ ಪಕ್ಷವನ್ನು ನಾವು ದೇಶಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ನಾಳೆ ಈ ಪಕ್ಷದಿಂದ ಯಾರೇ ಮುಖ್ಯಮಂತ್ರಿ ಆಗಿರಲಿ, ಯಾರೇ ಮಿನಿಸ್ಟರ್ ಆಗಲಿ, ಯಾವುದೇ ಸಮುದಾಯದ MLA ಆಗಲಿ, ಎಲ್ಲರಿಗೂ ಸಮಾನ ಅವಕಾಶಕ್ಕಾಗಿ ಕೆಲಸ ಮಾಡುವಂಥ ಒಂದು ದಿನ ಬರಲಿಕ್ಕಿದೆ. ಆ ಕೊಡುಗೆಯನ್ನು ನಾವೆಲ್ಲರೂ ಸೇರಿ ಮಾಡುವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಯುವಕರಲ್ಲಿ ವಿಶೇಷವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಮತಗಳನ್ನು ಮಾರ್ಕೊಳ್ಬೇಡಿ, ನಿಮ್ಮ ಮತಗಳನ್ನು ವ್ಯರ್ಥ ಮಾಡ್ಕೊಳ್ಬೇಡಿ. ಮತದ ಮೌಲ್ಯವನ್ನು ಅರಿಯಿರಿ. ಅನ್ನದಾನ, ರಕ್ತದಾನ, ಕನ್ಯಾದಾನಕ್ಕಿಂತ ಶ್ರೇಷ್ಠವಾದ ದಾನದ ಸಾಲಿನಲ್ಲಿ ಸೇರುವಂಥದ್ದು ಮತದಾನ. ಅದನ್ನು ದಾನ ಮಾಡಿ. ನೀವು ಒಂದು ವೇಳೆ ಆ ದಾನವನ್ನು SDP ಅಭ್ಯರ್ಥಿಗೆ ಮಾಡಿದರೆ ನಿಮ್ಮ ಋಣ ತೀರಿಸಲಿಕ್ಕೆ ನಾವು ಯಾವುದೇ ತ್ಯಾಗಗಳನ್ನು ಮಾಡಲಿಕ್ಕೆ ಕೂಡ ತಯಾರಿದ್ದೀವಿ ಎಂಬಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.